श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि देशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ 5ನೇ ಅಧ್ಯಾಯ, ಅದರಲ್ಲಿ 7ನೇ ಶ್ಲೋಕ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತ ಸನ್ಯಾಸಸ್ಯ ಮಹಾಫಲಹೇತುತ್ವಂ ಪ್ರಪಂಚಯತಿ. ನಾವು ಎರಡು ವಿಚಾರಗಳನ್ನು ನೋಡ್ತಾ ಬರ್ತಾ ಇದ್ದೀವಿ, ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ. ಹಾಗೆ ಕರ್ಮ ಸನ್ಯಾಸ ಅಂದ್ರೆ ಏನು? ಕಾಮ ಕ್ರೋಧ ಇತ್ಯಾದಿಗಳನ್ನು ಬಿಡೋದು. ಏನೇ ಆದರೂ ದೇವರ ಪ್ರೇರಣೆ, ದೇವರ ಪ್ರೀತಿಗೆ ಅಷ್ಟೇ ಮಾಡೋದು. ಯಾವ ಕಾಮನೆಯೂ ಇಲ್ಲದೆ ಮಾಡೋದು, ಕಾಮಾದಿಗಳು ಇಲ್ಲದೆ ಮಾಡೋದು ಕರ್ಮ ಸನ್ಯಾಸ ಅಂತ ರಾಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಕರ್ಮ ಯೋಗ ಹಾಗೆಂದ್ರೆ ಮಾಡಿದ ಕರ್ಮ ಮಾಡುವಾಗ ದೇವರ ಸ್ಮರಣೆ ಮಾಡ್ತಾ, ಕರ್ಮ ಮುಗಿದ ಮೇಲೆ ಅದನ್ನ ದೇವರಿಗೆ ಸಮರ್ಪಣೆ ಮಾಡ್ತಾ ಇರೋದು, ಇದನ್ನ ಕರ್ಮಯೋಗ ಅಂದ್ರೆ ದೇವರ ಜೊತೆಗೆ ಒಂದು ಕನೆಕ್ಷನ್ ಸದಾ ಇರತಕ್ಕದ್ದು, ಅದನ್ನ ಕರ್ಮಯೋಗ ಅಂತ ಕರೀತಾರೆ. ಇದು ಎರಡೂ ಇರಬೇಕು ಅಂತ. ಅರ್ಜುನನ ಪ್ರಶ್ನೆನೇ ಅದು, ಇದು ಎರಡರಲ್ಲಿ ಯಾವುದು ಶ್ರೇಷ್ಠ ಹಾಗೆಂದ್ರೆ, ನೀನು ಸಕಾಮನೆಯಿಂದ ಮಾಡಿದ್ರೂ ಪರವಾಗಿಲ್ಲ, ದೇವರನ್ನ ಮರಿಬೇಡ, ದೇವರಿಗೆ ಸಮರ್ಪಣೆ ಮಾಡದೆ ಇರಬೇಡ ಹಾಗೆ ಅಂತ. ದೇವರಿಗೆ ಸಮರ್ಪಣೆ ಮಾಡ್ಲೇಬೇಕು. ನೋಡಿ, ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀನಿವಾಸ ಮಹಾತ್ಮ್ಯದಲ್ಲೂ ಕೇಳ್ತೀವಿ, ನಾರದರು ಬಂದು ಋಷಿಗಳು ಯಜ್ಞವನ್ನು ಮಾಡ್ತಾ ಇರುವಾಗ ಪ್ರಶ್ನೆ ಮಾಡ್ತಾರೆ, ಯಾರಿಗೆ ಸಮರ್ಪಣೆ ಮಾಡ್ತೀರಿ, ಯಾಕೆ ತಿಳ್ಕೋಬೇಕಾದ ವಿಚಾರ. ಆಗ ಎಲ್ಲರೂ ಭೃಗು ಋಷಿಗಳು ಹೋಗಿ ತ್ರಿದೇವತಾ ಪರೀಕ್ಷೆ ಅಂತ ಮಾಡಿ ಪರಮಾತ್ಮ ವಿಷ್ಣುವೇ ಸರ್ವೋತ್ತಮ ಅಂತ ಬಂದು ಹೇಳ್ತಾರೆ, ಆ ಕರ್ಮವನ್ನ ವಿಷ್ಣುವಿಗೆ ಸಮರ್ಪಣೆ ಮಾಡಿ. ಈ ರೀತಿಯಾಗಿ ಹಿರಿಯರು ನಮಗೆ ಎಲ್ಲ ವಿಚಾರ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಯಾರಿಗೆ ಸಮರ್ಪಣೆ ಮಾಡಬೇಕು? ವಿಷ್ಣುವಿಗೆ ಸಮರ್ಪಣೆ ಮಾಡಿ. ಆ ಕಥೆ ನಿಮಗೆಲ್ಲ ಗೊತ್ತಿದೆ. ಈ ರೀತಿಯಾಗಿ ಕರ್ಮಯೋಗ ಅದು ಭಾರಿ ಅವಶ್ಯಕ. ಮತ್ತು ಮಾಡುವ ಕರ್ಮ ಅದು ಏನಾಗಿರಬಾರ್ದು, ಕೇವಲ ಸ್ವಾರ್ಥಕ್ಕಾಗಿ, ನನಗೆ, ನನ್ನ ಮನೆಯವರಿಗೆ, ನನ್ನ ಮನೆಯಲ್ಲಿ ಯಾರ್ಯಾರಿದ್ದಾರೋ ಅವರಿಗೆ, ನನ್ನ ಮಕ್ಕಳಿಗೆ, ಹೀಗೇ ಚಿಂತನೆ ಮಾಡಬಾರ್ದು. ಇದು ಪರಮಾತ್ಮನಿಗಾಗಿ ಮಾಡೋದು ಹಾಗೆ ಅಂತ ಅದನ್ನ ಕರ್ಮ ಸನ್ಯಾಸ, ನಿಷ್ಕಾಮವಾಗಿ ಮಾಡೋದು ಅಂತ. ಇದು ಎರಡನ್ನೂ ಮಾಡ್ತಾರಲ್ಲ, ಕರ್ಮ ಸನ್ಯಾಸ ಪ್ಲಸ್ ಕರ್ಮಯೋಗ ಯಾರು ಮಾಡ್ತಾರೆ ಅವರಿಗೆ ಸಿಗತಕ್ಕ ಫಲ ಏನು ಎಂಬುದನ್ನ ಪರಮಾತ್ಮ ಇಲ್ಲಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಯೋಗಯುಕ್ತ ವಿಶುದ್ಧಾತ್ಮ, ಕರ್ಮಯೋಗಯುಕ್ತವನಾದ ವಿಶುದ್ಧಾತ್ಮ ಅಂದ್ರೆ ಶುದ್ಧ ಸ್ವಭಾವವುಳ್ಳವ, ಅತಯೇವ ವಿಜಿತಾತ್ಮ, ಅದರಿಂದಲೇ ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಕೇಳಿಸ್ತಾ ಇದೆಯಾ?
ಈಗ ಆಚಾರ್ಯ ನಡುವೆ ಕಟ್ ಆಗಿತ್ತು ಈಗ ತಗ ಹಾ ಅದೇ ಮತ್ತೆ ಯೋಗಯುಕ್ತ ಅಂದ್ರೆ ಕರ್ಮಯೋಗದಿಂದ ಕೂಡಿದವನಾಗಿ ವಿಶುದ್ಧಾತ್ಮ ಶುದ್ಧ ಸ್ವಭಾವ ಅಂದ್ರೆ ಸಜ್ಜನ ಸಾತ್ವಿಕ ಜೀವನಾದವ ವಿಜಿತಾತ್ಮ ಮನಸ್ಸನ್ನ ಗೆದ್ದು ಜಿತೇಂದ್ರಿಯ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅವುಗಳನ್ನು ಕೂಡ ಗೆದ್ದು ಸರ್ವಭೂತಾತ್ಮ ಭೂತಾತ್ಮ ಅಂದ್ರೆ ಸರ್ವಭೂತಾನಾಂ ಆದಾನಾದಿಕರ್ತ ಸ್ವಾಮಿ ಇತಿ ಯಾವತ್ ಎಲ್ಲಾ ಪ್ರಾಣಿಗಳು ಕೂಡ ಸ್ವಾಮಿಯಾಗಿ ಇರತಕ್ಕ ಆ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಅಂತ ಅರ್ಥ. ಅಂತಹ ಜ್ಞಾನಿಯಾದವ ಪರಮಾತ್ಮ ನನಗೆ ಮಾತ್ರ ಸ್ವಾಮಿ ಇಲ್ಲ, ಇಡೀ ಪ್ರಪಂಚಕ್ಕೆ ನೋಡಿ ಈಗಿನ್ನು ಹೇಳಿದ್ರು ರಿಕ್ತಾಂಸಾರದಲ್ಲಿ ಎಲ್ಲಾ ಪ್ರಾಣಿಗಳ ಅದು ಕಾಡಿನಲ್ಲಿ ಇರ್ಲಿ ಗ್ರಾಮದಲ್ಲಿ ಇರ್ಲಿ ಎಲ್ಲೇ ಇರ್ಲಿ ಎಲ್ಲರಲ್ಲೂ ಇದ್ದು ಎಲ್ಲಾ ಕರ್ಮವನ್ನ ಮಾಡಿ ಸ್ವಾಮಿಯಾಗಿ ಇರತಕ್ಕವ ಪ್ರೇರಕನಾದವ ಪರಮಾತ್ಮನೇ ಹಾಗೆ ಅಂತ ತಿಳಿದವನಾದ ಜ್ಞಾನಿ ಕುರುವನ್ನಪಿ ನ ಲಿಪ್ಯತೆ ಕರ್ಮಗಳನ್ನ ಮಾಡಿದರೂ ಕೂಡ ನ ಲಿಪ್ಯತೆ ಅವನು ಅದರಿಂದ ಬಂಧನಕ್ಕೆ ಒಳಗಾಗದೆ ಮೋಕ್ಷವನ್ನೇ ಪಡೀತಾನೆ. ಅದರಿಂದ ನಾವೇನ್ ತಿಳ್ಕೋಬೇಕು, ಸರ್ವಸ್ವಾಮಿ ಮಮಸ್ವಾಮಿ ಇತಿ ಜ್ಞಾನಂ. ಅದು ಅವಶ್ಯಕ. ಪರಮಾತ್ಮ ನನಗೆ ಮಾತ್ರ ಕೇವಲ ಸ್ವಾಮಿ ಅಂತ ತಿಳಿಬಾರ್ದು, ಎಲ್ಲಾ ಪ್ರಾಣಿಗಳಿಗೂ ಕೂಡ ಅವನೇ ಸ್ವಾಮಿಯಾಗಿದ್ದಾನೆ ಎಂಬ ಒಂದು ಜ್ಞಾನ ಅದನ್ನ ಇಲ್ಲಿ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ಅದನ್ನ ಆ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ನನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಳಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ ಅಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತೆ ಇತಿ ಧಾರಯನ್. ಯುಕ್ತಃ ನೈವ ಕಿಂಚಿತ್ ಕರೋಮೀತಿ ಯುಕ್ತಃ ಅಂತ ಇದೆ ನೋಡಿ. ನಾನು ಏನು ಮಾಡ್ತಾನೆ ಇಲ್ಲ ಅಂದ್ರೆ ನಾನೇನು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ. ನೈವ ಕಿಂಚಿತ್ ಕರೋಮಿ, ನಾನೇನು ಮಾಡೋದಿಲ್ಲ, ಎಲ್ಲವನ್ನೂ ಕೂಡ ಪರಮಾತ್ಮನೇ ಮಾಡಿಸ್ತಾನೆ. ಉಸಿರಾಡೋದು ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಕರ್ಮಯೋಗದಿಂದ ಕೂಡಿದವನಾದ ತತ್ವವಿತ್ ಅಂದ್ರೆ ತತ್ವಜ್ಞಾನಿಯಾದವ, ದರ್ಶನ ಅಂದ್ರೆ ನೋಡೋದು, ಶ್ರವಣ ಅಂದ್ರೆ ಕೇಳೋದು, ಸ್ಪರ್ಶನ ಹಾಗೆ ಅಂದ್ರೆ ಮುಟ್ಟೋದು. ಇದು ಜ್ಞಾನೇಂದ್ರಿಯಗಳ ಇವೇ ಮೊದಲಾದ ಜ್ಞಾನೇಂದ್ರಿಯಗಳ ಕಾರ್ಯ, ಕರ್ಮೇಂದ್ರಿಯಗಳ ಕಾರ್ಯ. ಇದನ್ನೆಲ್ಲ ಮಾಡಿದರೂ ಕೂಡ ಇಂದ್ರಿಯಗಳಿಂದ ನಾನಾ ವ್ಯಾಪಾರಗಳನ್ನ ಮಾಡಿದರೂ ಕೂಡ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ಹರಿಚ್ಛಯ ವರ್ತಂತೆ ಇತಿ ಧಾರಯನ್. ಇಂದ್ರಿಯಗಳು ಮತ್ತು ಅದರ ವಿಷಯಗಳು, ಉದಾಹರಣೆಗೆ ಕಣ್ಣು ಎನ್ನುವ ಇಂದ್ರಿಯ, ಅದಕ್ಕೆ ವಿಷಯವಾದದ್ದು ಯಾವುದು? ರೂಪಗಳು. ಪುಸ್ತಕ ಯಾವುದಕ್ಕೆ ರೂಪ ಇದೆಯೋ ಅದೆಲ್ಲ ಅದಕ್ಕೆ ಕಣ್ಣಿಗೆ ವಿಷಯ. ಇನ್ನು ಕಿವಿ ಎನ್ನುವ ಶ್ರವಣೇಂದ್ರಿಯ, ಶ್ರೋತ್ರೇಂದ್ರಿಯ, ಅದಕ್ಕೆ ಯಾವುದು ವಿಷಯ? ಶಬ್ದಗಳು, ಮಾತನಾಡೋದು, ಹಾಡುಗಳು, ಶ್ಲೋಕಗಳು, ಅದೆಲ್ಲವೂ ಕೂಡ ಶಬ್ದ ರೂಪದಲ್ಲಿ ಇರುತ್ತೆ, ಅದು ವಿಷಯ. ಮೂಗಿಗೆ ವಾಸನೆ, ಅದೇ ವಿಷಯ. ದುರ್ಗಂಧ ಇರ್ಬೋದು, ಸುಗಂಧ ಇರ್ಬೋದು, ಅದೇ ಅದಕ್ಕೆ ವಿಷಯ. ಇನ್ನು ನಾಲಿಗೆಗೆ ರುಚಿ, ಶೀತ ಉಷ್ಣ ರುಚಿ, ಇದೆಲ್ಲ ನಾಲಿಗೆಗೆ ವಿಷಯ. ಈ ರೀತಿಯಾಗಿ ಒಂದೊಂದು ವಿಷಯಕ್ಕೂ ಒಂದೊಂದು ವಿಷಯ, ಒಂದೊಂದು ಇಂದ್ರಿಯಗಳಿಗೂ ಕೂಡ ಒಂದೊಂದು ವಿಷಯ ಅಂತ ಇರುತ್ತೆ. ಇದೆಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಿಂದ ಆಗ್ತಾ ಇದೆ ಹಾಗೆ ಅಂತ ಜ್ಞಾನಿ ಅಥವಾ ತಿಳಿತಾರೆ. ನಮಗೆ ಯಾವುದೋ ಒಂದು ವಸ್ತು ಕಣ್ಣಿಗೆ ಬಿತ್ತು, ನಾವೇನ್ ತಿಳ್ಕೊತೀವಿ? ನಾನೇ ನೋಡಿದೆ ಅಂತ ತಿಳಿತೀವಿ. ಆದರೆ ಜ್ಞಾನಿಗಳು ಆ ರೀತಿಯಾಗಿ ತಿಳಿಯೋದಿಲ್ಲ ನೋಡಿ. ಅದಕ್ಕೆ ಕರ್ಮಯೋಗ ಉಳ್ಳವರು ಹೇಗೆ ತಿಳಿತಾರೆ?
ಪರಮಾತ್ಮನ ಇಚ್ಛೆಯಿಂದ ಈ ಕಣ್ಣಿಗೆ ನೋಡುವ ಸಾಮರ್ಥ್ಯ ಬಂದಿದೆ. ಆ ವಸ್ತುವನ್ನು ನೋಡುವ ವಸ್ತುವಿಗೂ ಕೂಡ ತನ್ನನ್ನು ತೋರಿಸಿಕೊಳ್ಳುವ ಸಾಮರ್ಥ್ಯ ಬಂದಿದೆ. ಅದರಿಂದ ಇದೆರಡೂ ಕೂಡ ಹರಿ ಇಚ್ಛೆಯಿಂದ ಆದದ್ದು ಹಾಗೆ ಅಂತ ತಿಳಿತಾನಂತೆ ಜ್ಞಾನಿ, ಕರ್ಮಯೋಗ ಉಳ್ಳವ. ಅದರಿಂದ ನಮಗೂ ಕರ್ಮಯೋಗಿಗೂ ಇರುವ ವ್ಯತ್ಯಾಸ ನೋಡಿ. ನಾವೇನು ಒಂದು ಪುಸ್ತಕವನ್ನು ನೋಡಿದ್ರೆ ನಾನ್ ನೋಡಿದೆ, ಇದು ಪುಸ್ತಕ ಎಂಬ ಜ್ಞಾನ ಬಂತು, ನಮಗೆ ಇಷ್ಟೇ ತಿಳಿತೀವಿ. ಆದರೆ ಜ್ಞಾನಿಗಳು, ಕರ್ಮಯೋಗ ಉಳ್ಳವರು ಆ ರೀತಿಯಾಗಿ ತಿಳಿಯೋದಿಲ್ಲ. ನನ್ನ ಇಂದ್ರಿಯದಲ್ಲಿ ಪರಮಾತ್ಮ ಇದ್ದು ಆ ಪುಸ್ತಕ ಎನ್ನುವ ಆಕಾರದಲ್ಲೂ ಕೂಡ ಪರಮಾತ್ಮನೇ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮನೇ ಪರಮಾತ್ಮನನ್ನ ನೋಡ್ತಾನೆ ಹಾಗೆ ಅಂತ ತಿಳಿದು ಆನಂದ ಪಡ್ತಾರೆ. ಇದು ಕರ್ಮಯೋಗಿಯ ಒಂದು ಲಕ್ಷಣ. ಇದು ಈ ರೀತಿಯಾಗಿ ನಾವೊಂದು ಇಂದ್ರಿಯ ಹೇಳಿದ್ ನೋಡೋದು ಅಂತ, ಇದೇ ರೀತಿಯಾಗಿ ಎಲ್ಲಾ ಇಂದ್ರಿಯಗಳ ವ್ಯಾಪಾರವನ್ನು ಕೂಡ ಪರಮಾತ್ಮನೇ ಮಾಡ್ತಾರೆ ಹಾಗೆ ಅಂತ ನಾವು ತಿಳಿದ್ರೆ ಏನಾಗ್ತದೆ? ಕರ್ಮಯೋಗ ಆಗ್ತದೆ. ಇಲ್ಲಾಂದ್ರೆ ದೇವರನ್ನ ಮರೆತಂತೆ ಆಗಿ ನಾವೇನೇ ಸಾಹಸ ಮಾಡಿದರೂ ಕೂಡ ನಮಗೆ ಅದರಿಂದ ಜ್ಞಾನ ಭಕ್ತಿಯಾದಿಗಳು ಬರೋದಿಲ್ಲ. ಅದರಿಂದ ಕರ್ಮಯೋಗ ಎಷ್ಟು ಇಂಪಾರ್ಟೆಂಟ್ ಎಂಬ ಅದನ್ನ ದೇವರು ಸ್ಪಷ್ಟಪಡಿಸ್ತಾ ಇದ್ದಾನೆ. ವರ್ತಂತೆ ಇತಿ ಧಾರಯನ್ ಮನಸಾ ಅವಮೃಷನ್ ಅಂತ ಬರೀತಾರೆ ರಾಯರು. ಮನಸ್ಸಿನಲ್ಲಿ ಈ ರೀತಿಯಾಗಿ ವಿಮರ್ಶೆ ಮಾಡ್ತಾ, ಯಾಕೆ ನಾನು ಸ್ವತಂತ್ರ ಅಲ್ಲ, ನಾನು ನೋಡಬಾರ್ದು ಎಂಬ ವಿಚಾರವನ್ನು ಕೂಡ ಕಣ್ಣು ನೋಡುತ್ತೆ, ಕೇಳಬಾರ್ದು ಎಂಬ ವಿಚಾರವನ್ನು ಕೂಡ ಕಿವಿ ಕೇಳುತ್ತದೆ ಅಂತ ಆದ್ಮೇಲೆ ನನಗೆಲ್ಲಿದೆ ಇಚ್ಛೆ, ನನಗೆಲ್ಲಿದೆ ಸ್ವಾತಂತ್ರ್ಯ? ಈ ರೀತಿಯಾಗಿ ವಿಮರ್ಶೆ ಮಾಡಿ ನಾವು ನೋಡ್ಬೋದು. ನನಗೆ ಮಾತ್ರ ಅಲ್ಲ, ಯಾವ್ಯಾವ ಪ್ರಾಣಿಗಳು ಇದ್ದಾರೋ ಎಲ್ಲಾ ಪ್ರಾಣಿಗಳು ನೋಡ್ತಾರೆ, ಕೇಳ್ತಾರೆ. ಎಲ್ಲಾ ವ್ಯಾಪಾರವನ್ನು ಕೂಡ ದೇವರೇ ಮಾಡ್ತಾನೆ, ಅವನೊಬ್ಬನೇ ಸ್ವತಂತ್ರನಾದ್ದರಿಂದ ಈ ರೀತಿಯಾಗಿ ಕರ್ಮಯೋಗಿಯಾದವ ತಿಳಿತಾನೆ. ನೋಡಿ, ಈಗ ಡಿಫರೆನ್ಸ್ ಎಷ್ಟು ಗೊತ್ತಾಗ್ತದೆ ನೋಡಿ. ನಾವು ಕರ್ಮಯೋಗಿ ಹೌದೋ ಅಲ್ವೋ ಅಂತ ನಮ್ಮನ್ನ ನಾವೇ ಕೇಳ್ಕೋಬಹುದು. ಒಂದೊಂದು ಇಂದ್ರಿಯಗಳ ವ್ಯಾಪಾರವೂ ಕೂಡ ಮಾಡಿದಾಗ ಮನಸ್ಸಿನಲ್ಲಿ ಈ ರೀತಿಯಾದ ಒಂದು ವಿಮರ್ಶೆ ಮಾಡಿ ದೇವರ ಒಂದು ಸ್ಮರಣೆಯನ್ನ ಒಂದು ಕ್ಷಣವೂ ಕೂಡ ಬಿಡುವಂತೆ ಇರೋದಿಲ್ಲ ನೋಡಿ. ಯಾಕೆ? ಒಂದು ಕ್ಷಣದಲ್ಲೂ ನೋಡೋದು, ಕೇಳೋದು, ಏನೋ ಒಂದು ಮಾಡ್ತಾನೆ ಇರ್ತೀವಿ. ಮಲಗಿದಾಗಲೂ ಉಸಿರಾಟ ಮಾಡ್ತಾ ಇರ್ತೀವಿ, ಮಲಗಿದಾಗ ಬೇಕಾದ್ರೆ ಬಿಟ್ಬಿಡೋಣ, ನಮ್ಮ ಮೈಯಲ್ಲಿ ಎಚ್ಚರಣೆ ಇರೋದಿಲ್ಲ. ಆದ್ರೆ ಮನಸ್ಸು ಯಾವಾಗ ಆಕ್ಟಿವೇಟ್ ಆಗ್ತದೆ ಅಲ್ಲಿಂದ ಕರ್ಮ ಶುರುವಾಗ್ತದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದೊಂದು ಕ್ಷಣದಲ್ಲೂ ಕರ್ಮ. ಆದರೆ ಕರ್ಮಯೋಗಿಯಾದವ ಏನ್ ಚಿಂತನೆ ಮಾಡ್ತಾನೆ? ಇದೆಲ್ಲವನ್ನೂ ಕೂಡ ದೇವರೇ ಮಾಡ್ತಾನೆ ಹಾಗೆ ಅಂತ ಚಿಂತನೆ ಮಾಡ್ತಾರೆ. ಅಜ್ಞಾನಿಗಳು ಮಾಡೋದಿಲ್ಲ ಅಂತ ಅರ್ಥ. ಮನಸಾ ಅವಮೃಷನ್ ಸ್ವಸ್ಯ ಸ್ವಾತಂತ್ರ್ಯ ಅಭಾವ. ಇದರಿಂದ ಅವನು ಏನ್ ತಿಳ್ಕೋತಾನೆ? ಜ್ಞಾನಿಯಾದವ, ನನಗೆ ಯಾವುದರಲ್ಲೂ ಯಾವ ಸ್ವಾತಂತ್ರ್ಯವೂ ಇಲ್ಲ, ಪರಮಾತ್ಮನ ಇಚ್ಛೆಯಂತೆ ಎಲ್ಲವೂ ನಡೀತದೆ ಅಂತ ಪರಮಾತ್ಮನನ್ನ ಪೂಜೆ ಮಾಡ್ತಾ ಇರ್ತಾನೆ. ನೈವ ಕಿಂಚಿತ್ ಕರೋಮೀತಿ ಮನ್ಯೇತೆ. ನಾನು ಏನೂ ಕೂಡ ಮಾಡೋದಿಲ್ಲ. ನಾನು ಎಲ್ಲಿದ್ದೀನಿ? ಆ ಮೂಲೇಶನ ಹೃದಯದಲ್ಲಿ, ಹೃದಯ ಕಮಲದಲ್ಲಿ ಮೂಲೇಶ, ಮೂಲೇಶನ ಪಾದದಲ್ಲಿ ವಾಯುದೇವರು, ವಾಯುದೇವರ ಪಾದದಲ್ಲಿ ನಾನಿದ್ದೇನೆ, ವಾಯುದೇವರ ಪಾದವನ್ನು ಆಶ್ರಯಿಸಿ ನಾನಿದ್ದೇನೆ. ನಾನು ಎಲ್ಲೋ ಹೃದಯದಲ್ಲಿ ಒಂದು ಮೂಲೆಯಲ್ಲಿ ಇದ್ದೇನೆ. ನನಗೆ ಕಣ್ಣಿಂದ ನೋಡುವ ಶಕ್ತಿ, ಮೂಗಿಗೂ ಹಾರ್ಟಿಗೂ ಎಲ್ಲಿದೆ ಸಂಬಂಧ ನೋಡಿ? ಆದರೂ ಕೂಡ ನಾನು ಮಾಡಿದೆ ಅಂದ್ರೆ ಅದು ಎಷ್ಟು ಚೆನ್ನಾಗಿ ಆ ವಾಯುದೇವರು, ಪರಮಾತ್ಮ, ತತ್ವದೇವತೆಗಳು ಮಾಡಿ ಆ ಕನೆಕ್ಷನ್ ಎಲ್ಲ ಕೊಟ್ಟು ತಮ್ಮ ಹೆಸರು ಹೇಳ್ಕೊಳ್ಳದೆ ನಾವೇ ಮಾಡಿದೆವು ಎಂಬ ಒಂದು ಮೋಹವನ್ನ ನಮಗೆ ಉಂಟು ಮಾಡುತ್ತಾ ಅವರು ಇದ್ದಾರೆ. ಜ್ಞಾನಿಗಳಿಗೆ ಮಾತ್ರ ಈ ವಿಚಾರ ಗೊತ್ತಾಗಬೇಕು, ವಿಷ್ಣು ಭಕ್ತರಿಗೆ ಮಾತ್ರ ಈ ವಿಚಾರ ಗೊತ್ತಾಗಬೇಕು ಅಂತ ಪರಮಾತ್ಮ ಇದನ್ನ ರಹಸ್ಯವಾಗಿ ಇಟ್ಟಿದ್ದಾನೆ. ಇದನ್ನ ಬೇರೆಯವರಿಗೆ ಹೇಳಿದ್ರೆ ಅರ್ಥನೂ ಆಗೋದಿಲ್ಲ ಅವರಿಗೆ. ಈ ರೀತಿಯಾಗಿ ಅವರು ಜ್ಞಾನಿಗಳಾದವರು ತಿಳಿಯುತ್ತಾರೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್. ನೋಡಿ, ಪಶ್ಯನ್ ಏನೇನು ನೋಡಿದರು, ಶೃಣ್ವನ್ ಕೇಳಿದರು, ಸ್ಪೃಶನ್ ಮುಟ್ಟಿದರು, ಜಿಘ್ರನ್ ಅಂದ್ರೆ ಮೂಸಿ ನೋಡಿದರು, ಅಶ್ನನ್ ಅಗದರು ಅಂದ್ರೆ ಬಾಯಿಯಿಂದ ಅಗದರು, ತಿಂದರು ಅಂತ. ಗಚ್ಚನ್ ಕಾಲಿಂದ ಓಡಾಡಿದರು, ಸ್ವಪನ್ ಮಲಗಿದರು, ಶ್ವಸನ್ ಉಸಿರಾಡಿದರು, ಪ್ರಲಪನ್ ಪ್ರಲಾಪ ಅಂದ್ರೆ ಮಾತನಾಡಿದರು, ವಿಸರ್ಜನ್ ಮಲಮೂತ್ರ ವಿಸರ್ಜನೆ ಮಾಡೋದು, ಗೃಣ್ಣನ್ ಕೈಯಿಂದ ತೆಗೆದುಕೊಳ್ಳೋದು, ಉನ್ಮಿಷನ್ ನಿಮಿಷನ್ ಅಪಿ ಕಣ್ಣು ಮುಚ್ಚೋದು, ತೆಗೆಯೋದು, ಎಲ್ಲವನ್ನೂ ಮಾಡಿದರೂ ಕೂಡ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ. ಪರಮಾತ್ಮನ ಇಚ್ಛೆಯಿಂದೇ ಇಂದ್ರಿಯಗಳು ಅದರ ವಿಷಯದಲ್ಲಿ ಕಾಂಟ್ಯಾಕ್ಟ್ ಅನ್ನ ಪಡೆದು ಅದರ ಕೆಲಸವನ್ನು ಮಾಡ್ತಾ ಇದೆ. ಇತಿ ಧಾರಯನ್. ನಾನು ಮಾತ್ರ ಏನು ಮಾಡೋದಿಲ್ಲ, ನಾನು ಅಸ್ವತಂತ್ರ.
ಎಲ್ಲೋ ಮೂಲೇಶನ ಪಾದದಲ್ಲಿ ಇದ್ದ ವಾಯುದೇವರ ಪಾದವನ್ನು ಆಶ್ರಯಿಸಿ ನಾನಿದ್ದೇನೆ. ನನ್ನಿಂದ ಎಲ್ಲವನ್ನು ಮಾಡಿಸುವವ ದೇವರೇ. ನನ್ನಿಂದ ಮಾತ್ರ ಅಲ್ಲ, ಎಲ್ಲಾ ಜೀವರಾಶಿಗಳು ಪರಿಸ್ಥಿತಿಯು ಹೀಗೆ ಇದೆ. ಅದರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಶರೀರದಲ್ಲಿ ಇರುವ ಮೂಲೇಶನ ಪಾದದಲ್ಲಿ ಇರುವ ವಾಯುದೇವರನ್ನ ಆಶ್ರಯಿಸಿಯೇ ಇದ್ದಾರೆ. ಅದರಿಂದ ನಾನು ಏನು ಮಾಡೋದಿಲ್ಲ, ಪರಮಾತ್ಮನೇ ನಾಹಂಕರ್ತ ಹರಿಕರ್ತ ಎನ್ನುವ ಒಂದು ಚಿಂತನೆ ಅದನ್ನ ಮಾಡಬೇಕು ಅಂತ, ಅದನ್ನೇ ಕರ್ಮಯೋಗ ಅಂತ ಕರೀತಾರೆ. ಈ ರೀತಿಯಾಗಿ ಮಾಡ್ತಾ ಸಂಕಲ್ಪ ತ್ಯಾಗ ಅಪಿ ಸನ್ಯಾಸ ಶಬ್ದಾರ್ಥ ಇತಿ ಭಾವ. ತಾನು ಎಲ್ಲವನ್ನು ಮಾಡಿ ಅನುಗ್ರಹ ಮಾಡುವ ಪರಮಾತ್ಮ ಇದ್ದ ಮೇಲೆ ನಾನೇನು ಮತ್ತೆ ಇನ್ನೊಂದು ಲಿಸ್ಟ್ ತೆಗೆದುಕೊಂಡು ಹೋಗೋದು, ಅದು ಬೇಕು ಇದು ಬೇಕು ಅಂತ. ಅದು ಅದನ್ನೇ ಕರ್ಮ ಸನ್ಯಾಸ. ನಿಷ್ಕಾಮನೆಯಿಂದ ಪರಮಾತ್ಮನ ಪ್ರೀತಿ ಇದ್ರೆ ಸಾಕು, ಪರಮಾತ್ಮನ ಅನುಗ್ರಹ, ಪರಮಾತ್ಮನ ಭಕ್ತಿ ಇದ್ರೆ ಸಾಕು ಅಂತ ಕರ್ಮ ಸನ್ಯಾಸವನ್ನು ಕೂಡ ಮಾಡ್ತಾರೆ ಜ್ಞಾನಿಗಳು ಅಂತ. ಬೇರೆಯವರಿಗೆ ಕರ್ಮ ಸನ್ಯಾಸ ಮಾಡಬೇಕು ಅಂತ ಒಂದು ಅಪೇಕ್ಷೆಯೂ ಇರೋದಿಲ್ಲ, ಇಚ್ಛೆಯೂ ಇರೋದಿಲ್ಲ. ಸರ್ವ ವ್ಯಾಪಾರಂ ಕುರುವನ್ನಪಿ ಇಂದ್ರಿಯಾಣಿ ಈಶ ಪ್ರೇರಿತಾನಿ ಇಂದ್ರಿಯಾರ್ಥೇಶು ವರ್ತಂತೆ. ಎಲ್ಲಾ ವ್ಯಾಪಾರವನ್ನ ಮಾಡಿದರೂ ಕೂಡ ಎಲ್ಲಾ ಇಂದ್ರಿಯಗಳು ಕೂಡ ಪರಮಾತ್ಮನ ಅಧೀನದಲ್ಲಿ ಇದೆ. ಅದು ಆ ಇಂದ್ರಿಯಗಳ ವಿಷಯದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತದೆ. ಅದರಿಂದ ಪರಮಾತ್ಮ ಒಬ್ಬನೇ ಸ್ವತಂತ್ರ. ನೇವ ಕಿಂಚಿತ್ ಅಹಂ ಕರೋಮಿ, ನಾನೇನು ಮಾಡ್ತಾ ಇಲ್ಲ ಇತಿ ಅನುಸಂಧಾನ ಮೇವ. ಈ ರೀತಿಯಾದ ಒಂದು ಅನುಸಂಧಾನವನ್ನೇ ದ್ವೇಷಾದಿ ವರ್ಜನ, ಕಾಮಕ್ರೋಧಾದಿ ರೂಪಗಳ ವರ್ಜನೆ, ಇದನ್ನೇ ಸನ್ಯಾಸ. ರೂಪ ಸನ್ಯಾಸಸ್ಯ ಯೋಗ ರೂಪತ್ವಂ ನಾಮ ಇತಿ ಲೋಕ ದ್ವಯ ತಾತ್ಪರ್ಯಾರ್ಥ. ಇದನ್ನೇ ಕರ್ಮ ಸನ್ಯಾಸ ಅಂತ ಕರೆಯೋದು, ಕರ್ಮಯೋಗ ಅಂತ ಕರೆಯೋದು. ಈ ರೀತಿಯಾಗಿ ಒಂದು ಕರ್ಮವನ್ನ ಮಾಡಬೇಕು ಹಾಗೆ ಅಂತ ಈ 2 ಶ್ಲೋಕದ ಅಭಿಪ್ರಾಯ ಅಂತ ತಿಳಿಸಿದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.